ಮಗ್ಲೇ ಶಿವಾನಿ, ಯಾಕಮ್ಮ ಅಳ್ತಾ ಇದೀಯಾ? ಅಮ್ಮ ಏನಾದ್ರು ನಿನ್ಗೆ ಬೈದ್ರಾ? ಅಯ್ಯೋ ಲೇ, ಅದ್ಯಾಕೆ ಹಂಗ ಆವಾಗಿಂದ ಅಳ್ತಾನೆ ಇದೆಯಾ? ಟ್ಯೂಷನ್ ಇಂದ ಬಂದಂಗಿದ್ದು ನಾನು ನೋಡ್ತಾನೆ ಇದ್ದೀನಿ. ಒಂದೇ ಸಲ ಅಳ್ತಾ ಇದೆಯಲ್ಲ, ಯಾಕೆ ಏನಾಯ್ತು? ಅಯ್ಯೋ ರೀ, ಅದ್ಯಾಕೆ ನೀವು ನನ್ನ ನಂಗೆ ಗುರಾಯಿಸ್ತಾ ಇದ್ದೀರಲ್ಲ? ನಾನೇನು ನೋಡ್ದಿಲ್ಲಪ್ಪ ಅವಳಿಗೆ, ನಂಗೂ ಗೊತ್ತೂ ಇಲ್ಲ. ನಾನು ಆವಾಗಿಂದ ಕೇಳ್ತಾ ಇದ್ದೀನಿ ಏನಾಯ್ತು ಅಂತ, ಆದ್ರೆ ಅವಳು ಮಾತ್ರ ಏನೂ ಹೇಳ್ತಾ ಇಲ್ಲ. ನೋಡು ಶಿವಾನಿ, ನೀನು ಇವತ್ತು ನಿಮ್ಮ ಟ್ಯೂಷನಲ್ಲಿ ಏನೋ ಅಂತಿದ್ಯಲ್ಲ, ಗಿಫ್ಟ್ ಎಕ್ಸ್ಚೇಂಜ್ ಇದೆ ಅಂತ ಹೇಳ್ತಿದ್ಯಲ್ಲ, ಹೇಳಿ. ಓ, ನಿನಗೆ ಗಿಫ್ಟ್ ಬಂದಿಲ್ಲ ಅಂತ ಹೇಳ್ತಾ ಇದೀಯಾ? ಹ್ಞೂ, ಮತ್ತೆ ಕಳ್ತಾ ಇದೀಯಾ? ಗಿಫ್ಟ್ ಬಂದಿದ್ದು ಕಳ್ತಿದ್ಯಾ? ಅಲ್ಲಮ್ಮ, ಗಿಫ್ಟ್ ಬಂದ್ರೆ ಖುಷಿ ಆಗ್ಬೇಕಲ್ಲ, ನೀನ ಕಳ್ತಿದ್ಯಾ? ಅದೇ ಮತ್ತೆ, ತೋರ್ಸು ಎಲ್ಲಿ ಏನ್ ಬಂದಿದೆ ಅಂತ. ಏನ್ ನೋಡ್ತೀಯ ಅಮ್ಮ? ನೋಡು, ಆ ದಿಮ್ಮೆ ಇಟ್ಟಿದ್ದೇನಲ್ಲ, ಅದೇ ನನಗೆ ಬಂದಿರೋ ಗಿಫ್ಟ್. ಎಲ್ಲ ಮಣಿ ಸಾರ? ಹೇ, ಎಷ್ಟು ಚೆನ್ನಾಗಿದೆಯಲ್ಲೇ. ನೀನು ಹಾಕು ನೋಡು, ನಿಂಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಷ್ಟು ಚೆನ್ನಾಗಿದೆ. ಯಾರು ಕೊಟ್ಟಿದ್ದು? ಅದನ್ನ ಬೇರೆ ಹಾಕೋತಾರೆ ಇರು. ಯಾರು ಹಾಕೋತಾರೆ ಅದನ್ನ? ನೋಡೋದು ಹೆಂಗಿದೆ ಅಂತ. ಆದರೆ ನಾನು ಹೊಸದು ಅಪ್ಪ ಕೊಡ್ಸಿತ್ತು ನನಗೆ ನಿನ್ನೆ. ಅದು ಪೆನ್ಸಿಲು. ಅದು ತಗೊಂಡು ಕೊಟ್ರೆ ನಾನು ಅನ್ಕೊಂಡೆ ಒಂದಿನ ಆಗೋಗಿದೆ ಬಿಡು, ಪೆನ್ಸಿಲು ನಂಗೆ ಹೊಸದು ಬರುತ್ತೆ ಅಂತ ಕೊಡ್ಸಿದ್ರೆ, ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ರೆ ಅವ್ರು ನೋಡಿ ನಂಗೆ ಯಾವ ಥರ ಸರ ಕೊಟ್ಟಿದ್ದಾರೆ. ನಂಗೆ ಸರಾಗಿರ ಎಲ್ಲ ಏನು ಬೇಡ, ನಂಗೆ ನನ್ನ ಪೆನ್ಸಿಲ್ ವಾಪಸ್ ಬೇಕು. ಅಲ್ಲ ಕಣೆ, ನೀನ್ ಗಿಫ್ಟ್ ಕೊಟ್ಟಿದ್ಯಲ್ಲ, ನಿಂಗೂ ಗಿಫ್ಟ್ ಸಿಕ್ಕಿದೆ, ಮತ್ತೆ ಅಳ್ತಿರೋದು ಯಾಕೆ? ಓರಿ, ನಿಮ್ಗೆ ಅರ್ಥ ಆಗಿಲ್ವಾ ಅವಳು ಯಾಕೆ ಅಳ್ತಾ ಇದ್ದಾಳೆ ಅಂತ? ನನಗೆ ಅರ್ಥ ಆಯ್ತು. ಅದೇನು ಗೊತ್ತಾ, ಇವಳಿಗೆ ಮೊದಲೇ ಪೆನ್ಸಿಲ್ ಅಂದ್ರೆ ತುಂಬ ಇಷ್ಟ ಅಲ್ವಾ? ನೀವು ಮೊನ್ನೆ ಬೇರೆ ಕೊಡ್ಸಿದ್ರಿ, ಅದನ್ನು ತಗೊಂಡೋಗಿ ಗಿಫ್ಟ್ ಕೊಟ್ಬಿಟ್ಟಿದ್ದಾಳೆ. ಇವಳ ಮನಸ್ಸಲ್ಲಿ ಏನಿದೆ ಇವಳ ಐಡಿಯಾ, ನನಗೂ ಇದೇ ಥರ ಪೆನ್ಸಿಲೇ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಅವರು ಸರ ಕೊಟ್ಬಿಟ್ಟಿದ್ದಾರೆ. ಅದೊಳಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಹೇಳ್ತಿದ್ದಾಳೆ. ಓ ಹೌದಮ್ಮ, ನೀನ್ ಅದಕ್ಕೆ ಅಳ್ತಿರೋದು? ಮತ್ತಿನ್ನೇನಕ್ಕೆ? ಅಲ್ಲ ಪಾಪ, ನಾನು ಪೆನ್ಸಿಲ್ ಕೊಟ್ರೆ ನನಗೂ ಅದೇ ತಾನೇ ಗಿಫ್ಟ್ ಕೊಡಬೇಕು. ಈ ಸರ ಯಾಕೆ ಕೊಟ್ರು? ಅಯ್ಯೋ ದಡ್ಡಿ, ಹೋದ್ರೆ ಹೋಗ್ಲಿ ಬಿಡು. ನಿಂಗೆ ಸರ ಇಷ್ಟ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ನಿಂಗೆ ಸರ ಇಷ್ಟ ಆಗಿಲ್ವಲ್ಲ, ಹೋಗ್ಲಿ ಬಿಡು. ಬಾ, ನಾನು ಇವಾಗ ಕರ್ಕೊಂಡೋಗಿ ನಿನಗೆ ಪೆನ್ಸಿಲು, ಎರೇಸರು ಏನು ಬೇಕೋ ಎಲ್ಲ ಕೊಡ್ಸ್ಕೊಂಬರ್ತೀನಿ. ದಡ್ಡಿ, ಅಷ್ಟಕ್ಕೆಲ್ಲ ಅಳ್ತಾರಾ? ನಂಗೇನು ಬೇಡ, ನಂಗೆ ಅದೇ ಬೇಕು. ಅಪ್ಪ, ನಾನು ಈ ಗಿಫ್ಟ್ ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನಾನು ಪೆನ್ಸಿಲ್ ತಗೊಬಂದ್ಬಿಡ್ಲಾ? ಹೇಯ್, ಹಾಕ್ತೀನಿ ನೋಡು. ಅಪ್ಪ ಹೇಳ್ತಾ ಇತ್ತಾನೆ ಹೊಸದು ಕೊಡಿಸ್ತೀನಿ ಅಂತ. ನೋಡು, ಗಿಫ್ಟ್ ತಗೊಂಡಿರೋದನ್ನ ವಾಪಸ್ ಕೊಡಬಾರ್ದು, ಅದು ಬೇಡ ಬಿಟ್ಟು. ನಿಂಗೇನು ಇವಾಗ ಸರಿ ಬೇಡ ತಾನೆ? ಬಿಡು, ನಾನು ಹಾಕೋತೀನಿ. ನಿನಗೆ ಬೇಡ ಅಂದರೆ ಪರವಾಗಿಲ್ಲ. ಅಪ್ಪ ಸರಿ, ನಂಗೆ ಇವಾಗಲೇ ಬೇಕು. ಕೊಡ್ಸು ನಡಿ, 2 ಕೊಡ್ಸು, ನಂಗೆ ಒಂದು ಬೇಡ. 2 ಪೆನ್ಸಿಲು, 1 ಎರೇಸರ್ ಸಾಕು. ಇವತ್ತು ಕೊಡಿಸ್ತಾರೆ, ನಾಳೆ ನಿನ್ನ ಫ್ರೆಂಡ್ಗೆಲ್ಲ ಕೊಟ್ಬಿಟ್ಟು ನಿನ್ನ ಬರೀ ಕೈಯಲ್ಲಿ ಬಾ, ಆಯ್ತಾ? ನಾನು ಕೊಡಲ್ಲಮ್ಮ, ಅವರೇ ಎತ್ಕೊಬಿಡ್ತಾರೆ. ನಾ ಏನು ಮಾಡಲಿ? ನಾನು ಹೇಳ್ತೀನಿ ನಾನು ಕೊಡಲ್ಲ ಅಂತ. ಆದರೂ ಪ್ಲೀಸ್ ಕೊಡು ಪ್ಲೀಸ್ ಅಂತ ಕೇಳ್ತಾರೆ. ನಾನು ಏನು ಮಾಡಲಿ? ಅದಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಅಪ್ಪ ನಡಿ, ಈ ಅಮ್ಮ ಹಂಗೆ ಏನು ಕೊಡ್ಸಕ್ಕೆ ಬಿಡಲ್ಲ. ನಡಿಪ್ಪ, ನಾ ಇಬ್ರು ಹೋಗಿ ತಗೊಬರೋಣ. ಸರಿ ಬಾಮ್ಮ, ಆದರೆ ಇವಾಗ ಕೊಡಿಸ್ತೀನಿ. ನಾನು ಮತ್ತೆ ಡೈಲಿ ಚೆಕ್ ಮಾಡ್ತೀನಿ ಪೆನ್ಸಿಲಿನ ಬ್ಯಾಗಲ್ಲಿ ಇದೆಯಾ ಇಲ್ವಾ ಅಂತ. ಡೈಲಿ ಮನೆಗೆ ತೊಗೊಂಬರ್ಬೇಕು, ಫ್ರೆಂಡ್ಸ್ಗಾಗೂ ಕೊಟ್ಟು ಬರಬಾರ್ದು, ಆಯ್ತಾ? ಅಪ್ಪ ಸರಿ. ಅಲ್ಲ, ಈ ಲಾವಣ್ಯ ಬೀಚೆಗಡೆ ಬರೋದೇ ಇಲ್ವಲ್ಲ? ಒಳಗಡೆಯಿಂದ ಏನು ಮಾತಾಡ್ತಾಳೆ ಯಾವಾಗ್ಲೂ? ತಡಿ, ಅವಳ ಮನೆಗಾದ್ರೂ ಹೋಗಿ ಬರೋಣ. ಲಾವಣ್ಯ ಅಲ್ವೇ? ಈಚೆಗಡೆ ಬರ್ತೆ, ಮನೆಯೊಳಗೆ ಏನು ಮಾಡ್ತಿರ್ತೀಯ ನೀನು ಯಾವಾಗ್ಲೂ? ಓ ಪರಿ ಬಾರೆ. ಏನು ಮಾಡಲಿ, ಹಿಂಗೆ ಮನೇಲೆ ಕೆಲಸ ಇರುತ್ತಲ್ಲ, ಕೆಲಸ ಮಾಡ್ಕೊಂಡು ಮನೇಲೆ ಇರ್ತೀನಿ. ಬೆಳಗ್ಗೆ ಬಂದಿದ್ನಲ್ಲ, ನೀನೇ ಕಾಣಿಸಿರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಓ, ಸ್ಕೂಲಿಗೆ ಬಿಡಕ್ಕೆ ಹೋಗಿದ್ದೆ ನಿನ್ನ ಮಗಳನ್ನ, ಆವಾಗ ಬಂದಿದೆ ಅನ್ಸುತ್ತೆ. ಓ, ಬೆಳಗ್ಗೆ ಬಂದಿದ್ಯಾ? ಅದಕ್ಕೆ ನಾನು ಕಾಣಿಸಿಲ್ಲ ನಿನಗೆ. ಸರಿ, ಅನ್ನಂಗೆ ಏನು ಸಮಾಚಾರ? ಎಲ್ಲಿವರೆಗೂ ಬಂತು ನಿಮ್ಮ ಪ್ಲ್ಯಾನು? ಅಯ್ಯೋ, ಯಾಕೋ ಗೊತ್ತಿಲ್ಲ ಕಣೆ. ನಮ್ಮ ಯಜಮಾನರ ನೋಡ್ತಿದ್ದೆ ನನಗೆ ತುಂಬ ಬೇಜಾರಾಗ್ತಾಯಿದೆ. ಪಾಪ ಅಂತ ಅನಿಸ್ತಿದೆ ಕಣೆ. ಪಾಪ ಅಂತ ಅನಿಸ್ತಿದ್ಯಾ? ಯಾಕೆ, ಏನಾಯ್ತೆ? ನನಗೆ ಅನಿಸ್ತಿದೆ ಅವ್ರು ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲಾದರೂ ಹೋಗಲಿ ಬಿಟ್ಬಿಡ್ಲಾ ಅಂತ ಅನಿಸ್ತಿದೆ ಕಣೆ. ನಾನು ಪ್ರಿಯ ಸೇರ್ಕೊಂಡು ಮಾಡ್ತಾ ನಾಟಕಕ್ಕೆ ತೆರೆ ಎಳೆದ್ಬಿಡ್ಲಾ? ಅಂದರೆ ಎಲ್ಲ ಇವ್ರಿಗೆ ಹೇಳ್ಕೊಂಬಿಡ್ಲಾ? ರೀ, ನಾವೇ ರೀ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಥರ ಮಾಡೋದು ಅಂತ ಹೇಳ್ಕೊಂಬಿಡ್ಲೇನೆ. ಅಯ್ಯೋ ದಡ್ಡಿ ಕಣೆ ನೀನು. ಎಲ್ಲ ಸರಿ ಹೋಗ್ತಿದೆಯಪ್ಪ ಅನ್ನೋಷ್ಟೊಳಗಡೆ ಏನಾದರೂ ಒಂದು ಮಾಡ್ತಾಳೆ. ನೀನು ನೋಡು, ಇನ್ನೂ ಒಂದು ಹೇಳ್ತು, ಸೈಲೆಂಟಾಗಿರು. ಈಗಲೇ ಏನು ಹೇಳ್ಬೇಡ. ನಿನ್ನ ಗಂಡ ಎನ್ಕೊಂಡಷ್ಟು ಒಳ್ಳೆಯವನಂತೆಲ್ಲ ಹೇಳೋಕ್ಕಾಗಲ್ಲ, ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಅವರು, ಆಯಿತಾ? ಒಂದು ಕೆಲಸ ಮಾಡು, ಇವಾಗ ಎಲ್ಲಿದ್ದಾರೆ ಅವರು? ಆಫೀಸ್ಗೆ ಹೋಗಿದ್ದಾರಾ? ಬೆಳಗ್ಗೆನೇ ಹೋಗಿದ್ದಾರೆ. ಸರಿ ಇರು,
ಅಂದಂಗೆ ನನ್ನ ನಂಬರು ಅವ್ರ ಹತ್ರ ಇದೆಯಾ? ನಿನ್ನ ನಂಬರ್ ಇಲ್ಲೇ ಇಲ್ಲ, ರಘುವಣ್ಣ ನಂಬರ್ ಇರ್ಬೋದು, ನಿನ್ನ ನಂಬರ್ ಅವ್ರ ಹತ್ರ ಗೊತ್ತಿಲ್ಲ ಬಿಡು. ಇಲ್ಲ ಕಣೆ. ಸರಿ ಇರು, ನೀನು ಇವಾಗ ಹೇಳ್ದಲ್ಲ ನಮ್ಮ ಯಜಮಾನ್ರು ಪಾಪ ತುಂಬ ಒಳ್ಳೆಯವರು, ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ಅಂತ. ಅವ್ರು ನಿನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರಂತ ತೋರಿಸ್ತೀನಿ ನಾನು. ಏನೇ ಮಾಡೋಕೆ ಹೋಗ್ತಾ ಇದೆಯಾ? ಒಂದು ನಿಮಿಷ ಇದೆ, ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಹಲೋ, ನನಗೆ ಸ್ವಲ್ಪ ಮದನನ್ನ ಬೇಕಾಗಿತ್ತು, ನೀವು ಅವರೇನಾ? ಬರೀ ಏನೇ ಮಾಡ್ತಿದ್ಯಾ? ಅವ್ರಿಗೆ ಫೋನ್ ಮಾಡ್ಬಿಟ್ಟು ಯಾಕೆ ಮಾತಾಡ್ತಿದ್ಯಾ? ಹಾಂ ಹೌದು ಹೇಳಿ. ನಾನೇ ಮದನ್ನು. ನೀವ್ಯಾರು ಅಂದಂಗೆ? ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಂ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಅದೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಬ್ಯುಸಿ ಇದ್ದೀರಾ ಅಥವಾ ಫ್ರೀ ಇದ್ದೀರಾ? ನಾನು ನಿಮಗೆ ಗೊತ್ತಾ? ಹೇಗೆ? ಫ್ರೀ ಆಗಿದ್ದೀನಿ, ಮಾತಾಡ್ಬೋದು, ಮಾತಾಡಿ. ಯಾಕ್ರಿ ಮದನ್, ನನ್ನ ಎಷ್ಟು ಬೇಗ ಮರ್ತೋಗ್ಬಿಟ್ರಾ? ಹಾಂ, ನೀವು ಈ ರೀತಿ ಮಾಡ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ಒಂದು 2-3 ತಿಂಗಳು ನಾನು ನಿಮ್ಗೆ ಕಾಲ್ ಮಾಡಿಲ್ಲ ಅಂತ ನನ್ನ ಹೆಸರೇ ಮರ್ತೋಗ್ಬಿಟ್ರಾ? ಹೆಸರು ಹೋಗಲಿ, ನನ್ನ ವಾಯ್ಸ್ನೇ ಮರ್ತೋಗ್ಬಿಟ್ರಾ? ನೀವು ಈಗ ಮಾಡ್ಬೋದಾ ಹೇಳಿ? ಅಯ್ಯೋ, ನಿಜ ಹೇಳ್ತಾ ಇದ್ದೀನಿ. ನೀವು ಯಾರು? 2-3 ತಿಂಗಳಿಂದ ನಾನು ಕಾಲ್ ಮಾಡಿಲ್ವಾ? ಅಲ್ಲ, ನಂಗೆ ನಿಜ ನೀವು ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಮದನ್, ನಾನು ನಿಮಗೆ ನೆನಪು ಹಾಕ್ತೀನಿ. ಗೀತನಾ? ಕವಿತನಾ ಅಥವಾ ಸವಿತಾ? ನಾನು ಅವ್ರು ಯಾರೂ ಅಲ್ಲ. ಹಾಗಾದರೆ ನಿಮಗೆ ನನ್ನ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀರಾ ಅಂತ ಆಯಿತು. ಆಯಿತು ಬಿಡಿ ಮದನ್, ಸರಿ, ನಾನು ನೆನಪಾದಾಗ ನನಗೆ ಫೋನ್ ಮಾಡಿ ಆಯಿತಾ? ಈ ಕಾಲ್ ಕಟ್ ಮಾಡ್ತೀನಿ, ಬಾಯ್. ಅಯ್ಯೋ ಇರಿ, ಒಂದು ನಿಮಿಷ ಇರಿ. ಅಲೋ ಅಲೋ, ನೋಡಿದ್ಯಾ, ಇವಾಗ ತಾನೇ ಏನೋ ಹೇಳ್ತಿದ್ಯಲ್ಲ, ನನ್ನ ಗಂಡ ನನ್ನ ಬಗ್ಗೆ ತುಂಬ ಫೀಲ್ ಮಾಡ್ತಿದ್ದಾನೆ ಅಂತ. ಈಗ ಗೊತ್ತಾಯ್ತಾ? ಹಾಂ, ನೋಡಿ ಲಾವಣ್ಯ, ನಾನು ನಿನಗೆ ಬೇಜಾರು ಮಾಡಬೇಕು ಅಂತ ಈ ಥರ ಮಾಡಲಿಲ್ಲ. ನಾನು ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ, ನೀನು ಇಷ್ಟು ಒಳ್ಳೆಯವ್ರು ಗೊತ್ತಾ. ಆದರೆ ನಿನ್ನ ಗಂಡ ನೀನು ಒಳ್ಳೆತನ ಅರ್ಥನೇ ಮಾಡ್ಕೊತಾ ಇಲ್ಲ, ಅದಕ್ಕೆ ಈ ಥರ ಮಾಡಿದೆ. ನಿನಗೆ ಬೇಜಾರಾಯ್ತಾ? ಬೇಜಾರಾಗೋದು ಸಾರಿ ಕಣೆ. ಇಲ್ಲ ಕಣೆ, ನನಗೇನು ಬೇಜಾರಾಗಿಲ್ಲ, ಆದರೆ ಇವ್ರು ಇನ್ನೂ ಬದಲಾಗಿಲ್ವ ಅಂತ ಸಿಟ್ಟು ಬರ್ತದೆ ಅಷ್ಟೇ. ಇವಾಗ ಒಂದು ಕೆಲಸ ಮಾಡೋಣ, ನೀನು ಅವ್ರಿಗೆ ಫೋನ್ ಮಾಡಿ ಒಳ್ಳೇದೇ ಮಾಡಿದ್ಯಾ, ಅವ್ರಿಗೆ ಇದೇ ರೀತಿ ಮಾಡ್ತಾಯಿರು. ಅವರಲ್ಲಿ ನಾನಾಗೋ ಹಂಗಾಗಲ್ಲ. ಇಲ್ಲ ಕಣೆ, ಇವ್ರಿಗೆ ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು ಅನ್ನಂಗೆ ನಾನು ಪ್ರಿಯ ಮಾಡ್ತಾ ಇರೋದು ಐಡಿಯಾ ಸಕ್ಸಸ್ ಆಗುತ್ತಾ? ಹಾಂ, ನಿಂಗೆ ಅನ್ಸುತ್ತೆ ಅದ್ರ ಬಗ್ಗೆ? ಐಡಿಯಾ ಚೆನ್ನಾಗೇ ಇದೆ, ಆದರೆ ನಿನ್ನ ಗಂಡ ಅವಳ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾ ಅಂತ ನಿಂಗೆ ಅನಿಸ್ತಿದ್ಯಾ? ನನಗೇನು ಅವ್ರ ಮದುವೆವರೆಗೂ ಎಲ್ಲ ಹೋಗಲ್ಲ ಅಂತ ಅನ್ಸುತ್ತೆ ಕಣೆ. ಎಲ್ಲೋ ಒಂದು ಕಡೆ ನಿನ್ನ ಮದುವೆ ಆಗಿದೆ ಅನ್ನೋ ಭಯ ಇದೆ ಅವ್ರಿಗೆ, ಅದು ಸ್ವಲ್ಪ ಬುದ್ಧಿ ಅಷ್ಟೇ. ಅದನ್ನು ಬಿಟ್ಟರೆ ನಿನ್ನ ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೋಬೇಕು, ಆ ಥರ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅದಂತೂ ನಮಗೆ ಕನ್ಫರ್ಮ್ ಆಗಿದೆ. ಯಾಕೆಂದ್ರೆ ಅವಳು ಬಂದು ಅಪ್ಪ ಅಮ್ಮ ಹತ್ರ ಬಂದು ಮಾತಾಡಿ ಮದುವೆ ಬಗ್ಗೆ ಅಂತ ಹೇಳ್ವಾಗಲೇ ಇವರು ಹೋಗಿಲ್ಲ ಅಂದರೆ ಇವರಿಗೆ ಮದುವೆ ಆಗೋ ಉದ್ದೇಶ ಇಲ್ಲ. ಅದೇ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ. ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಕಣೆ, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ನನ್ನ ಜೀವನ. ಹೌದು ಲಾವಣ್ಯ, ಇವಾಗ ಏನಂತ ಅಂದ್ಕೊಂಡಿದ್ಯೋ ಅದನ್ನು ಮುಂದುವರಿಸು, ನೋಡೋಣ ಏನಾಗುತ್ತೆ ಅಂತ ಅಲ್ವಾ? ಸರಿ ಬಾ, ಕುತ್ಕೋ ಬಾ, ನೀನು ಬಂದಾಗ ನಿಂತ್ಕೊಂಡೇ ಇದೆಯಾ, ಕುತ್ಕೋ ಬಾ. ಇವತ್ತು ನಾನು ಇದು ಮಾಡಿದ್ದೀನಿ ಕಣೆ, ತುಂಬ ಚೆನ್ನಾಗಿ ಬಂದಿದೆ. ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಹಾಕೊಬಂದು ಕೊಡ್ತೀನಿ, ತಿನ್ನುವಂತೆ ಬಾ. ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ಯಾ? ಅದೇನೇ ನಿಂಗೆ ಇಷ್ಟ ಆಗಲ್ಲ, ಅದು ಹೆಂಗೆ ಮಾಡಿದೆ? ಅಯ್ಯೋ, ಹಿಂಗೆ ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ ಕಣೆ, ತುಂಬ ಚೆನ್ನಾಗಿ ಬಂದಿದೆ. ಯಾರೋ ಒಬ್ರು ಹಾಕಿದ್ರು, ಅದಕ್ಕೆ ನೋಡಿದೆ, ಚೆನ್ನಾಗಿತ್ತು, ಮಾಡಿದೆ. ಬಾ, ನಿನಗೂ ಸ್ವಲ್ಪ ಕೊಡ್ತೀನಿ. ತಗೋಬರೋಗು, ತಿಂದ್ಬಿಟ್ಟು ಹೋಗ್ತೀನಿ ಕಣೆ. ನನ್ನ ಮಗಳು ನಮ್ಮ ಯಜಮಾನ್ರು ಆಚೆ ಅಂಗಡಿಗೆ ಹೋಗಿದ್ದಾರೆ, ಅವರು ಬಂದ್ಬಿಡ್ತಾರೆ ಬೇಗ. ನೀನು ಬೇಗ ಹಾಕೊಬಂದು ಕೊಟ್ರೆ ತಿಂದು ಹೋಗ್ತೀನಿ. ತಗೊಬಂದು ಹೇಗೆ ಬಾ. ಮಾವ, ಇವತ್ತು ಟ್ರಾಫಿಕ್ಕು ತುಂಬ ಕಮ್ಮಿ ಇತ್ತಲ್ಲ, ನೋಡು ನಾವು ಎಷ್ಟು ಬೇಗ ಮನೆಗೆ ಬಂದ್ಬಿಟ್ವಿ ಅನ್ಸುತ್ತೆ. ಒಂದು ಅರ್ಧ ಗಂಟೆನೂ ಆಗಿಟ್ಟಿಲ್ಲಲ್ಲ. ಹಾಗಾದರೆ ಇವರು ಮತ್ತೆ ಒಟ್ಟಿಗೆ ಮನೆಗೆ ಬಂದಿದ್ದಾರೆ ಅಂತಾಯಿತು. ಅಂದರೆ ನನಗೆ ಹತ್ರ ಏನು ಹೇಳ್ಬಿಟ್ಟು ಹೋಗಿದ್ದ, ಅರ್ಜೆಂಟ್ ಕೆಲಸ ಇದೆ ಅಂತ ಅಲ್ವಾ ಹೇಳ್ಬಿಟ್ಟು ಹೋಗುತ್ತಿದ್ದು. ಆ ಅರ್ಜೆಂಟ್ ಕೆಲಸ ಇವಳನ್ನ ಮನೆ ಕರ್ಕೊಬರೋದಾ? ಹಾಂ, ಇವತ್ತೇನೋ ಟ್ರಾಫಿಕ್ ಕಡಿಮೆ ಇತ್ತು ಕಣೆ, ಏನೋ ಗೊತ್ತಿಲ್ಲ. ಅಂದಂಗೆ ನಿನ್ನ ಕಾಲೇಜಲ್ಲಿ ಚೆನ್ನಾಗಿದೆಯೆಲ್ಲನೂ, ಅಂದರೆ ಕ್ಯಾಂಪಸ್ ಎಲ್ಲ ಹೇಗಿದೆ? ಮಾವ, ಎಲ್ಲ ಚೆನ್ನಾಗಿದೆ. ಅದಕ್ಕೆ ತಾನೇ ನೀನು ನನ್ನನ್ನು ಆ ಕಾಲೇಜಿಗೆ ಹಾಕಿದ್ದು. ತುಂಬ ಚೆನ್ನಾಗಿದೆ, ಕಾಲೇಜಲ್ಲಿ ಏನು ತೊಂದರೆ ಇಲ್ಲ, ನಾನು ಆರಾಮಾಗಿ ಚೆನ್ನಾಗಿ ಓದ್ತಾ ಇದ್ದೀನಿ ಮಾವ. ಚೆನ್ನಾಗಿ ಓದಬೇಕು ಆಯಿತಾ? ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಅಮ್ಮನ ಸಾಕ್ಬೇಕು ನೀನು, ಆಯಿತಾ? ಮಾವ, ನಾನು ಸಾಕ್ತೀನಿ. ಯಾಕೆ ಅಮ್ಮನ್ನ ನೀನು ಸಾಕಲ್ವಾ? ನಾನು ದುಡ್ಡು ಸಾಕ್ಬೇಕಾ? ಹಾಂ, ಇಲ್ಲ ಬಂದ್ಬಿಡು,
ನಿಮ್ಮ ಅಮ್ಮನೆಲ್ಲನೂ ನನ್ನ ಗಂಡನೇ ಸಾಕ್ತಾನೆ. ನಾನು ಸಾಕ್ತೀನಿ. ಆದರೆ ಯಾವಾಗಲೂ ನಾನೇ ನೋಡ್ಕೊಳಕ್ಕಾಗತ್ತಾ? ಇಲ್ವಲ್ಲ. ಅದಕ್ಕೆ ಅಂದೆ ನಿಂಗೂ ಸ್ವಲ್ಪ ಜವಾಬ್ದಾರಿ ಇರಬೇಕಲ್ವ, ಅಮ್ಮನ ನೋಡ್ಕೊಳ್ಬೇಕು ಅಂತ. ಸರಿ, ನೀನು ಇವಾಗ ಮನೆಗೆ ಹೋಗು, ಸಾರಿ ರೂಮ್ಗೆ ಹೋಗು. ಸರಿ ಮಾವ. ಅಪ್ಪ ಏನಾಯ್ತು? ತಲೆ ಯಾಕೆ ಚಕ್ಕರ್ ಬರ್ತದೆ? ಅಯ್ಯೋ ಮಾವ, ಮಾವ ಇಟ್ಕೊ ಬಿದ್ದೆ. ಹೇ ಗ್ರೀಷ್ಮ, ಏನಾಯ್ತು? ಯಾಕೆ ಬಿದ್ದೆ? ಅಯ್ಯೋ ಇವಳಿಗೇನಾಯ್ತು? ಕುಸ್ಮ ಬೇಗ ಬಾ. ಅಯ್ಯೋ ಇವಳಿಗೇನಾಯ್ತು? ಇವಳಕ್ಕೆ ಹಿಂಗೆ ಬಿದ್ದೋಗ್ಬಿಟ್ಲು. ಅರುಣ್ ಬಂದೆ. ಅರುಣ್, ಇವಳಕ್ಕೆ ಹಿಂಗೆ ಬಿದ್ದೋಗಿದ್ದಾಳೆ. ಇವಳಿಗೆ ಏನಾಯ್ತು? ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಾ ಇದ್ಲಲ್ಲ, ಈ ಗಿದ್ದೆ ಯಾಕೆ ಬಿದ್ದೋದ್ಲು? ಅಯ್ಯೋ ಕುಸ್ಮ, ಅದನ್ನೆಲ್ಲ ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ. ಮೊದಲು ನಾವು ಕರ್ಕೊಂಡೋಗಿ ರೂಮಲ್ಲಿ ಮಲ್ಸ್ಬೇಕು. ಬಾ, ಹೆಲ್ಪ್ ಮಾಡಿ ಬಾ. ಹೆಲ್ಪಾ? ಅವಳೇನು ಡೆಡ್ ಬಾಡಿನ ಎತ್ಕೊಂಡೋಗಿ ಮಲ್ಸೋಕೆ ಎಬ್ಸಿ ಇಲ್ಲ ಎತ್ಕೊಂಡೋಗಿ ಮೇಲೆ ದಬಾಕಿ. ಅಯ್ಯೋ ಇವಳೊಬ್ಳು. ಗ್ರೀಷ್ಮ ಎದ್ದೇಳ ಮೇಲೆ.